ಕರ್ನಾಟಕದಲ್ಲಿ ಇನ್ನೂ HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಸದವರಿಗೆ ಒಳ್ಳೆಯ ಸುದ್ದಿ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲಿ ನೋಡಿದರೂ HSRP ನಂಬರ್ ಪ್ಲೇಟ್ ಸುದ್ದಿಯಾಗಿದೆ. ರಾಜ್ಯಾದ್ಯಂತ ಹಳೆಯ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸುವುದರ ಜೊತೆಗೆ ಹೊಸ ವಾಹನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವ ವಾಹನ ತಯಾರಕರಿಗೆ ಆದೇಶ ನೀಡಲಾಗಿದೆ. ಅದೇ ರೀತಿ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಸಾಕಷ್ಟು ಕಾಲಾವಕಾಶ ನೀಡಿದರೂ HSRP ನಂಬರ್ ಪ್ಲೇಟ್ ಪೂರ್ಣವಾಗಿ ಜಾರಿಯಾಗಿಲ್ಲ ಎಂದು ಹೇಳಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಗಡುವು ವಿಸ್ತರಿಸುವ ನಿರ್ಧಾರ ಕೈಗೊಳ್ಳುವುದು ಬಹುತೇಕ ಖಚಿತವಾಗಿದೆ. ಬೈಕ್, ಕಾರು, ಸ್ಕೂಟರ್, ಟ್ರ್ಯಾಕ್ಟರ್ ಮತ್ತು ಇತರ ವಾಣಿಜ್ಯ ಮತ್ತು ಖಾಸಗಿ ವಾಹನಗಳು, ಹಳೆಯ ವಾಹನಗಳು ಅಂದರೆ 2019ರ ಮೊದಲು ನೋಂದಾಯಿಸಿದ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಕಡ್ಡಾಯವಾಗಿದೆ. ಈ ಹಿಂದೆಯೂ ಸರ್ಕಾರ ಹಲವು ಬಾರಿ ನೋಟಿಸ್ ನೀಡಿದೆ. ಏಪ್ರಿಲ್ 2019ರ ಮೊದಲು ನೋಂದಾಯಿಸಲಾದ ವಾಹನಗಳಿಗೆ HSRP ನಂಬರ್ ಪ್ಲೇಟನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಕೊನೆಯ ದಿನಾಂಕ ನವೆಂಬರ್ 17, 2023ರ ನಂತರ ಎಂದು ಹೇಳಲಾಗಿದೆ. ತಾಂತ್ರಿಕ ಕಾರಣಗಳು ಮತ್ತು ಜಾಗೃತಿಯಿಂದಾಗಿ ಗಡುವು ವಿಸ್ತರಿಸಲಾಗಿದೆ. ಕರ್ನಾಟಕದಲ್ಲಿ ಹೆಚ್ಚಿನ ಭದ್ರತಾ ನೋಂದಣಿ ಫಲಕಗಳ ಮುಕ್ತಾಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಫೆಬ್ರವರಿ 17, 2024 ಕೊನೆಯ ದಿನ ಎಂದು ಹೇಳಲಾಗುತ್ತದೆ. ಆದರೆ ನಂಬರ್ ಪ್ಲೇಟ್ ಅಳವಡಿಕೆ ಪ್ರಮಾಣ ಕಡಿಮೆ ಎನ್ನಲಾಗುತ್ತಿದೆ. ಅದಕ್ಕಾಗಿಯೇ ಈಗ ಮತ್ತೊಮ್ಮೆ ಈ ಗಡುವನ್ನು ವಿಸ್ತರಿಸಲಾಗಿದೆ. ಈ ವಿಚಾರ ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಫೆಬ್ರವರಿಯಲ್ಲಿ ನಡೆದ ಸಭೆಯಲ್ಲಿ ಗಡುವು ವಿಸ್ತರಣೆ ಕುರಿತು ರಸ್ತೆ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು. ಸರ್ಕಾರ ಹಲವು ಬಾರಿ ಅನುಮತಿ ನೀಡಿದರೂ HSRP ನಂಬರ್ ಪ್ಲೇಟ್ ಸಂಪೂರ್ಣ ಜಾರಿಯಾಗಿಲ್ಲ. ಆದ್ದರಿಂದ ಹೆಚ್ಚುವರಿ ಸಮಯವನ್ನು ನೀಡುವುದು ಬಹಳ ಮುಖ್ಯ. ಈಗಾಗಲೇ ಸಾಕಷ್ಟು ಮಂದಿ ಅರ್ಜಿ ಸಲ್ಲಿಸಿದ್ದರೂ ಅವರ ವಾಹನಗಳ ನಂಬರ್ ಪ್ಲೇಟ್ ಬಾಕಿ ಉಳಿದಿದೆ. ಹಾಗಾಗಿ ಗಡುವನ್ನು ವಿಸ್ತರಿಸುವಂತೆ ವಾಹನ ಸವಾರರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಷ್ಟು ದಿನ ಅವಕಾಶ ನೀಡಿದ್ದಾರೆ ಎಂದು ನೋಡೋಣ. ಸುರಕ್ಷತೆಯ ಕಾರಣಗಳಿಗಾಗಿ ಹೆಚ್ಚು ಸುರಕ್ಷಿತ ವಾಹನ ನೋಂದಣಿ ಫಲಕಗಳ ಅಗತ್ಯವಿದೆ. ಇದೀಗ 4ನೇ ಬಾರಿಗೆ ಫೆಬ್ರವರಿಯಿಂದ ಮಾರ್ಚ್ವರೆಗೆ ಗಡುವನ್ನು ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದ್ದು, ಅದರಂತೆ ಮೇ 31ರವರೆಗೆ ಕೊನೆಯ ಅವಧಿ ನೀಡಲಾಗಿತ್ತು. ಆದ್ದರಿಂದ ನೀವು ಹೆಚ್ಚುವರಿ ಅವಧಿಯಲ್ಲಿ HSRPಯನ್ನು ಚಲಾಯಿಸಲು ಹೆಚ್ಚಿನ ಅವಕಾಶವನ್ನು ಪಡೆಯುತ್ತೀರಿ. ಹೆಚ್ಚುವರಿ ಸಮಯ ನೀಡಿದರೂ HSRP ನಂಬರ್ ಪ್ಲೇಟ್ ಅಳವಡಿಸದಿದ್ದರೆ ಪೊಲೀಸರು ವಾಹನ ತಪಾಸಣೆಗೆ ಬಂದಾಗ ವಾಹನದ ಪರವಾನಗಿ ರದ್ದುಪಡಿಸಿ ದಂಡ ವಿಧಿಸಬಹುದು. ಆದ್ದರಿಂದ ಮೇ 31ರ ಒಳಗೆ HSRP ನಂಬರ್ ಪ್ಲೇಟನ್ನು ಸ್ವೀಕರಿಸಬೇಕು. ಆದರೆ ಮೂಲಗಳ ಪ್ರಕಾರ ದಿನಾಂಕವು ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಬಹುದಾಗಿದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.